State whether each of the following set is finite or infinite. ಸೊ ಫೈನೈಟ್ ಇನ್ಫೈನೈಟ್ ಏನು ಕಾನ್ಸೆಪ್ಟ್ ಅದು ಲಿಮಿಟೆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆಯಾ ಇಲ್ಲ ಅಂತ ಹೇಳಿದ್ರೆ ಕೌಂಟಬಲ್ ಎಲಿಮೆಂಟ್ಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆಯೋ ಇಲ್ಲ ಅಂತ ಹೇಳಿದ್ರೆ ಇನ್ಫೈನೈಟ್ ಅಂತ ಹೇಳಿದ್ರೆ ಕೌಂಟ್ ಮಾಡದೇ ಇರೋವಂಥ ಎಲಿಮೆಂಟ್ಸ್ ಇದೆಯಾ ಅಂತ ಹೇಳಿ ಅಲ್ವಾ. ಸೊ ಮೊದಲನೇ ಪ್ರಶ್ನೆ ಉತ್ತರ ಸೆಟ್ ಆಫ್ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಇರೋವಂಥ ಲೈನ್ಸ್ ಎಷ್ಟು ಬರೀಬೋದು ನಾವು? ಹೌದು, ಇನ್ಫೈನೈಟ್ ಇಷ್ಟೊಂದು ಬರೀಬೋದು ಅಲ್ವಾ. ಸೊ ಇದೆಲ್ಲ ನಾನು ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ, ನೀವು 11ನೇ ಕ್ಲಾಸಲ್ಲಿ ಇದ್ದೀರಾ. ಸೊ ಆಲ್ ದಿಸ್ ಶುಡ್ ಬಿ ಈಸಿ. ಸೆಟ್ ಆಫ್ ಲೆಟರ್ಸ್ ಇನ್ ದ ಇಂಗ್ಲೀಷ್ ಆಲ್ಫಾಬೆಟ್. ಎಷ್ಟು ಲೆಟರ್ಸ್ ಇರುತ್ತೆ ಇಂಗ್ಲೀಷ್ ಆಲ್ಫಾಬೆಟಲ್ಲಿ? ಕೌಂಟಬಲ್ ತಾನೆ, ಹೇಳಿಸ್ಬೋದು ಅದನ್ನು. ಸೊ ದಿಸ್ ಇಸ್ ಫೈನೈಟ್. ಮೂರನೇ ಪ್ರಶ್ನೆ ಸೆಟ್ ಆಫ್ ನಂಬರ್ಸ್ ವಿಚ್ ಆರ್ ಮಲ್ಟಿಪಲ್ಸ್ ಆಫ್ 5. ಏನೋ ಇನ್ಫೈನೈಟ್. ಏನಕ್ಕಂತ ಹೇಳಿದ್ರೆ ಎಷ್ಟೊಂದು ನಂಬರ್ಸ್ ಮಲ್ಟಿಪ್ಲೈ ಆಗುತ್ತೆ 5 ಜೊತೆಗೆ. ಅಂದರೆ 5ಇಂದ ಬೇರೆ ನ್ಯಾಚುರಲ್ ಇಂಟೀಜರ್ಸ್ ಮಲ್ಟಿಪ್ಲೈ ಹಾಕ್ಕೊಂಡು ಎಷ್ಟೊಂದು ನಂಬರ್ ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ 5 ಟೇಬಲಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳಿ ಇನ್ಫೈನೈಟ್ ತಾನೆ. ಮತ್ತು ಮುಂದೆ ಸೆಟ್ ಆಫ್ ಆನಿಮಲ್ಸ್ ಲಿವಿಂಗ್ ಆನ್ ದ ಅರ್ತ್. ಕೌಂಟ್ ಮಾಡೋದಕ್ಕಾಗಲ್ಲ ಪ್ರಾಕ್ಟಿಕಲಾಗಿ, ಬಟ್ ದೇರ್ ಇಸ್ ಲಿಮಿಟೆಡ್, ಕೊನೆ ಇದೆ ಅದಕ್ಕೆ, ಇಷ್ಟು ಪ್ರಾಣಿಗಳು ಇದೆ ಅಂತ ಹೇಳಿ ನಾವು ಹೇಳಬಹುದು. ಅಪ್ರಾಕ್ಸಿಮೇಟ್ ಹೇಳ್ಬೋದು. ಯಾರನ್ನು ಕೌಂಟ್ ಮಾಡೋರಿದ್ದರೆ ಅಂಥ ಚಾನ್ಸ್ ಸಿಕ್ಕಿತ್ತು ಅಂತ ಹೇಳಿದ್ರೆ ದಿ ಕ್ಯಾನ್ ಟೆಲ್ ದಟ್ ಇಟ್ಸ್ ಫೈನೈಟ್ ಅಲ್ವಾ. ಭೂಮಿ ಮೇಲೆ ಫೈನೈಟ್ ನಂಬರ್ ಆಫ್ ಆ್ಯನಿಮಲ್ಸ್ ಆರ್ ದೇರ್. ಸೆಟ್ ಆಫ್ ಸರ್ಕಲ್ಸ್ ಪಾಸಿಂಗ್ ಥ್ರೂ ದ ಒರಿಜಿನ್. ಹಾಂ, ಒರಿಜಿನ್ ಅಂತ ಹೇಳಿದ್ರೆ ಏನು? ಒರಿಜಿನ್ ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ ಮತ್ತು ವೈ ಆಕ್ಸಿಸ್ ಮೀಟ್ ಆಗುತ್ತಲ್ಲ ಆ ಪಾಯಿಂಟು. ಆ ಪಾಯಿಂಟ್ ಥ್ರೂ ಎಷ್ಟು ಸರ್ಕಲ್ ಡ್ರಾ ಮಾಡ್ಬೋದು ನಾವು? ಇನ್ಫೈನೈಟ್. 1 2 3 4 ಈ ರೀತಿಯಲ್ಲಿ. ಅಕಸ್ಮಾತ್ ಅವ್ರು 3 ಪಾಯಿಂಟ್ ಕೊಟ್ಟಿತ್ತು ಅಂತ ಹೇಳಿದ್ರೆ ದೇರ್ ಇಸ್ ಓನ್ಲಿ 1 ಸರ್ಕಲ್. ಅದು ನಿಮ್ಮ ಕಾನ್ಸೆಪ್ಟು 9th 8th 9th 10th ಬರುತ್ತೆ. ಅದು ನೀವು ಮರ್ತಿದ್ದಾರೆ ಏನೋ ಗೊತ್ತಿಲ್ಲ. ಇಫ್ ದೇರ್ ಆರ್ 3 ಪಾಯಿಂಟ್ಸ್ ಫಿಕ್ಸ್ಡ್ ದೆನ್ ವಿ ಕ್ಯಾನ್ ಡ್ರಾ ಓನ್ಲಿ 1 ಸರ್ಕಲ್ ಪಾಸಿಂಗ್ ಥ್ರೂ ಆಲ್ ಆಫ್ ದೆಮ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ಎನಿವೇಸ್, ಈ ಪ್ರಶ್ನೆಗೆ ಏನಂತ ಹೇಳಿದ್ರೆ ಉತ್ತರ ದೇರ್ ಆರ್ ಇನ್ಫೈನೈಟ್ ಸರ್ಕಲ್ಸ್ ದಟ್ ಕ್ಯಾನ್ ಬಿ ಡ್ರಾನ್ ಥ್ರೂ ದ ಒರಿಜಿನ್. ಸರಿನಾ? ಸೊ ಇದೇ ನಿಮ್ಮ ಉತ್ತರ.